ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಬೆಳಗ್ಗೆದು ಕನ್ನಡ ವ್ಲಾಗ್ ಮಾಡ್ತಾಯಿದ್ದೀನಿ ಈ ವಿಡಿಯೋ. ಬೆಳಗ್ಗೆ ಪೂಜೆ ಆಯಿತು. ಬೆಳಗ್ಗೆ ಜಲ್ದಿನೇ ಆಗುತ್ತೆ ಪೂಜೆ, 9-9:30 ಆಗುತ್ತೆ. ಪೂಜೆ ಮಾಡೋಷ್ಟರಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಆವಾಗ ಅಡುಗೆ ಮಾಡ್ತಾಯಿದ್ವಿ. ಬೆಳಗ್ಗೆ ಎಲ್ಲ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಮಾಡಿದ್ವಿ. ಹಾಗಾಗಿ ಎಲ್ಲ ಊಟ ಆಯಿತು. ಊಟ ಆದಮೇಲೆ ಪಾತ್ರೆಗಳೆಲ್ಲ ಸಿಂಕಲ್ಲಿ ಹಂಗೆ ಬಿದ್ದಿದ್ದವು. ಹಾಗೆ ನೋಡಿ ಹೀರೆಕಾಯಿ ಪಲ್ಯ ಎಲ್ಲರೂ ಊಟ ಮಾಡಿ ಇಷ್ಟು ಉಳಿದಿದೆ ಬೆಳಗ್ಗೆ. ಮತ್ತು ಮಧ್ಯಾಹ್ನಕ್ಕೆ ಅನ್ನ, ಬೇಳೆ ಇಟ್ಟಿದ್ದೀವಿ. ಮೆತ್ತನನ್ನ ಮಾಡಿದ್ದೀವಿ, ಯಾಕಂದರೆ ಕುಕ್ಕರಲ್ಲಿ ಮಾಡ್ತೀವಿ ಒಂದು ಸ್ವಲ್ಪ ಮೆತ್ತಗೆ. ಆಮೇಲೆ ಉದುರನ್ನ ಮಾಡಿ ಆಮೇಲೆ ಎಲ್ಲ ಮುಗಿಸಿ, ಯಾಕಂದರೆ 2 ರೀತಿ ನಾವು ಅನ್ನ ಮಾಡ್ತೀವಿ. ನಮ್ಮ ಅವರಿಗೆ ನನ್ನ ಮಗಳಿಗೆ ಮೆತ್ತನನ್ನ ಊಟ ಮಾಡ್ತಾರೆ. ಹಾಗಾಗಿ ಅವರಿಬ್ಬರಿಗೆ ಮೆತ್ತಂದು, ಉಳಿದವ್ರು ಎಲ್ರಿಗೂ ಉದುರನ್ನ ಮಾಡ್ತೀವಿ. ನೋಡಿ ರೊಟ್ಟಿ ಎಷ್ಟು ಉಳಿದಿದೆ. ಹಾಗೆ ಇದು ಬಂದು ಗೌಲಿ. ಇದು ಎರಡು ಥರ ಇದೆ. ಒಂದು ಉದ್ದನ ಗೌಲಿ ಅಂದರೆ ಶಾವಿಗೆ ಥರ ಇದೆ, ಶಾವಿಗೆ ಗೌಲಿ ಇದೆ. ಇನ್ನೊಂದು ಅದು ಸೌತೆ ಬೀಜ ಅಂತೇಳಿ ಅಂತಾರೆ, ಆ ರೀತಿ ಇದೆ. ಆಮೇಲೆ ಟೈಮ್ ನೋಡಿ 12 ಗಂಟೆ ಆಯಿತು. 12 ಗಂಟೆಯಿಂದ ಅಡುಗೆ ಮಾಡ್ತೀವಿ ಬೆಳಗ್ಗೆ ಊಟ ಮಾಡಿದ್ಮೇಲೆ ಮಧ್ಯಾಹ್ನ ಊಟಕ್ಕೆ. ಆಮೇಲೆ ಎಲ್ಲ ಪಾತ್ರೆ ತೊಳೆದಿಟ್ಟಿದ್ದೀನಿ. ಅನ್ನಕ್ಕೆ ಬೆಳಗ್ಗೆ ಇಟ್ಟು ಬಟ್ಟೆ ನಾವು ಇಲ್ಲಿ ಹೊರಗಡೆನೇ ಇಲ್ಲಿ ಹೊರಗಡೆನೇ ಬಟ್ಟೆ ಒಗಿಬೇಕು. ಹಾಗಾಗಿ ಬಟ್ಟೆ ತಂದು ಇಟ್ಟಿದ್ದೀನಿ, ಎಲ್ಲ ಬಟ್ಟೆ. ಯಾಕಂದರೆ ಬಿಸಿಲು ಜಾಸ್ತಿ ಇತ್ತು, ಹಾಗಾಗಿ ನೆರಳು ಹೋಗ್ಬಿಟ್ಟಿತ್ತು, ಕಡಿಮೆ ಆಗಿತ್ತು. ಅದಕ್ಕೆ ಆಮೇಲೆ ಬಟ್ಟೆ ತೊಳೆದ್ರೆ ಆಯ್ತು ಅಂತೇಳಿ ಮೇಲೆಲ್ಲ ಮೊನ್ನೆ ಕಸ ಬೆಳೆದಿದ್ದಿಲ್ಲ. ಯಾಕಂದರೆ ಮಿಷನ್ ಹೊಲ್ದು ನೈಟ್ ಲೇಟ್ ಆಯ್ತು ಅಂತೇಳಿ ಹಂಗೆ ಬಂದಿದ್ದೆ ಹೊರಗಡೆ ಎಲ್ಲ. ಒಂದಿನ ಬಿಟ್ಟು ಒಂದಿನ ಬೆಳಿತೀನಿ. ಅದಕ್ಕೆ ಹಾಗಾಗಿ ಕಸ ಬೆಳ್ಕೊಂಬಂದು ಕ್ಲೀನ್ ಮಾಡಿದರೆ ಆಯ್ತು ಅಂಥೇಳಿ ಎಲ್ಲ ಮೇಲೆ ಹೋಗಿ ಬಾರ್ಗಿ ತೊಗೊಂಡು ಮೇಲೆ ಹೋದೆ. ನೋಡಿ ಯಾವ ರೀತಿ ಕಸ ಬಿದ್ದಿದೆ ಅಂಥೇಳಿ. ಮಿಷನ್ ಎಲ್ಲ ಹೊಲ್ದು ಅಷ್ಟು ಚೆನ್ನಾಗೇನು ಬಟ್ಟೆ ಹೊಲೆಲ್ಲ, ಬಟ್ ಸಾದಾ ಬ್ಲೌಸು, ಸೀರಿಯಲ್ ಬ್ಲೌಸು, ಸುಮ್ಮನೆ ಹುಡ್ರಿಗೆ ಲಂಗ ಬ್ಲೌಸು, ಈ ರೀತಿ ಮನೆಯಲ್ಲಿ ಖಾಲಿ ಕೂಡಲಾರ್ದ ಮನೆಯಲ್ಲಿ ಹೊಲಿತೀನಿ. ಜಸ್ಟ್ ಹೊರಗಡೆ ಯಾರಿಗೂ ಹೊಲಿಯಲ್ಲ. ಹಾಗೆ ಫ್ಯಾನ್ ಹಂಗೆ ಇತ್ತು ರೂಮಲ್ಲಿ, ಯಾಕಂದರೆ ನನ್ನ ಮಗಳು ಮಲ್ಕೊಂಡಿರ್ತಿದ್ಲು. ಹಾಗಾಗಿ ಹಂಗೆ ಬಂದೆ ಹೊರಗಡೆ. ಅವಳು ಬಂದಮೇಲೆ ಹಂಗೆ ಇತ್ತು, ಹೋಗಿ ಆಫ್ ಮಾಡಿ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡಿದೆ. ನೋಡಿ ಯಾವ ರೀತಿ ಕಸ ಬಿದ್ದಿದೆ ಅಂಥೇಳಿ. 2 ರೂಮ್ ಎಲ್ಲ ಬೆಳ್ಕೊಂಡು ಆಮೇಲೆ ಹೊರಗಡೆನೂ ಬೆಳೆದು, ಆಮೇಲೆ ಕಿಟಕಿಗೆ ಒಂದು ಸ್ವಲ್ಪ ಧೂಳು ಕುಂತ್ಕೊಂತದ, ಜೀಡಿ ಇಡುತ್ತೆ ಅಂಥೇಳಿ ಮತ್ತು ಬಾರಿಗೆ ತೊಗೊಂಡು ಸ್ವಲ್ಪ ಈ ಥರ ಬೆಳ್ಕೊತೀನಿ. ಡೈಲಿ ಮಾಡಲ್ಲ, ಬಟ್ ಒಂದಿನ ಬಿಟ್ಟು ಒಂದಿನ ಆಮೇಲೆ ಕಸ ಬೆಳಿತೀನಿ. ನಾನು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಆಯಿತು. ಆಮೇಲೆ 4 ಗಂಟೆಯಿಂದ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಇವರು ನಮ್ಮ ಅಕ್ಕ, ಅಂದರೆ ನಮ್ಮ ಮನೆ ಪಕ್ಕದವರು, ಅಣ್ಣ ತಮ್ಮರು. 4 ಗಂಟೆಯಿಂದ ನಮ್ಮ ಅತ್ತೆಯವ್ರು ಹಂಗೆ ಮಲಗಿದ್ರು. ಹಾಗೆ ಅವರು ಇಬ್ಬರು ಟಿ ವಿ ನೋಡ್ತಾ ಕೂತಿದ್ರು. ಹಾಗೆ ಮತ್ತು ನೈಟ್ ಊಟ ಚಿಕನ್ ಮಾಡ್ತಾಯಿದ್ದೀವಿ. ಒಂದು 3/4 kg ಇದೆ ಚಿಕನ್. ಅದನ್ನು ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಅಷ್ಟು ಏನು ವೆರೈಟಿ ಇಲ್ಲ, ಸಿಂಪಲ್ಲಾಗಿ ಬಿರಿಯಾನಿ ಮನೆಯಲ್ಲೇ ನಾವು ಯಾವ ರೀತಿ ಮಾಡ್ತೀವಿ ಅಂತೇಳಿ ನಿಮ್ಗೆ ಹೇಳ್ತಿದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಕುಕ್ಕರಿಗೆ ಹಾಕಿ, ಆಮೇಲೆ ನೆಕ್ಸ್ಟು ಮಸಾಲ ಅಂದರೆ ಎಲೆ, ಚಕ್ಕೆ, ಲವಂಗ, ಸಾಜೀರೆ ಎಲ್ಲ ಹಾಕಿ ಎಣ್ಣೆಲಿ ಫ್ರೈ ಮಾಡಿಕೊಂಡು, ಆಮೇಲೆ ಒಂದು 3-4 ಉಳ್ಳಾಗಡ್ಡೆ ಉದ್ದ ಹಚ್ಕೊಂಡು ಅದನ್ನು ಎಣ್ಣೆ ಫ್ರೈ ಮಾಡಿಕೊಂಡೆ. ಆಮೇಲೆ ಸಣ್ಣ ಅಂದರೆ ಹಸಿಮೆಣಸಿನ್ಕಾಯಿ, ಪುದೀನ, ಆಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಒಂಚೂರು
ಮೆಂತ್ಯ ಪಲ್ಯ ಹಾಕಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರೆಡಿ ಮಾಡಿಕೊಂಡೆ. ಈ ಕಡೆ ನಾನು ಚಿಕನ್ಗೆ ಒಂದು ಸ್ವಲ್ಪ ಮೊಸರು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಅರಿಶಿಣ ಹಾಕಿ ಹಾಗೆ ಕಲಸಿಟ್ಟಿದ್ದೀನಿ ಒಂದು 10 ನಿಮಿಷ ಇದನ್ನು. ಆಮೇಲೆ ಇದು ಉಳ್ಳಾಗಡ್ಡೆ ಕೆಂಪಗಾದ್ಮೇಲೆ ನಾವು ರೆಡಿ ಮಾಡಿಟ್ಕೊಂಡ ಮಸಾಲ ಹಾಕಿ ಅದು ಎಣ್ಣೆ ತೇಲಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮತ್ತು ಚಿಕನ್ ಹಾಕಬೇಕು. ಚಿಕನ್ ಒಂದು 10 ನಿಮಿಷ ಬೆಂದಮೇಲೆ ಮತ್ತು ಚಿಕನ್ ಹಾಕಿ ಮತ್ತು ಒಂದು 10 ನಿಮಿಷ ಆದಮೇಲೆ ಒಂದು ನಿಂಬೆಹಣ್ಣು ದೊಡ್ಡ ಗಾತ್ರದ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ಯಾಕಂದರೆ ಮೊಸರನ್ನ ಹಾಕಿರ್ತೀವಿ, ಹಾಗಾಗಿ ಚಿಕನ್ನು ಸಾಫ್ಟ್ ಆಗುತ್ತೆ. ಅದಕ್ಕೆ ಮತ್ತು ನಾನು ಅಕ್ಕಿ ಎಷ್ಟು ತೊಗೊಂಡಿದ್ನಿ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಡಬಲ್ ಅಂದರೆ ಸ್ವಲ್ಪ ಕಡಿಮೆ ಅಂತಲೇ ಹಾಕ್ತೀನಿ, ಯಾಕಂದರೆ ಇದು ಹೊಸ ಅಕ್ಕಿ ಅಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಹಂಗೆ ಹಾಕಿದ್ದೀನಿ. ಯಾಕಂದರೆ ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಇದರೆಲ್ಲ ನೀರಿನಂಶ ಬಿಡುತ್ತೆ, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಆಮೇಲೆ ಒಂದು 3-4 ಟೈಮು ಅಕ್ಕಿ ತೊಳ್ಕೊಂಡು ಕುದಿಯೋ ನೀರಿಗೆ ಚೆನ್ನಾಗಿ ಅಕ್ಕಿ ಹಾಕಿದ ಮೇಲೆ ಒಂದು ಬೇರೆ ಎಲ್ಲ ಕಲಿಸ್ಬೇಕು. ಕಲಿಸಿದ್ಮೇಲೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಒಗ್ಗರಣೆಗೂ ಹಾಕಿದ್ದೀನಿ ಮತ್ತು ಮೇಲೇನೂ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಸುಲಭವಾಗಿ ನೀವೇ ಮನೆಯಲ್ಲಿ ಮಾಡ್ಕೋಬೋದು. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಸೀಟಿ ಒಂದೇ ವಿಸಿಲಾದರೆ ಸಾಕು, ಬಿರಿಯಾನಿ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಸುಲಭವಾಗಿ, ಹಂಗೆ ಬೇಗನೇ ಆಗುತ್ತೆ. ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ. ಹಂಗೆ ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಚಿಕನ್ ಬೇರೆ ತೆಗೆದು ಅದನ್ನೇ ಸಾರು ಮಾಡಿದ್ದೀವಿ ತುಂಬ. ಅದನ್ನು ಒಮ್ಮೆ ನಿಮಗೆ ನಾವು ಮನೆಯಲ್ಲಿ ಚಿಕನ್ ಸಾರು ಯಾವ ರೀತಿ ಮಾಡ್ತೀವಿ ಅಂಥೇಳಿ ನಿಮಗೆ ತಿಳಿಸ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ ಚಿಕನ್ನು. ತುಂಬ ಇಲ್ಲಿ ಕಲರ್ ಕಾಣ್ತಿಲ್ಲ ಅನಿಸುತ್ತೆ, ಯಾಕಂದರೆ ಲೈಟು ಅಷ್ಟು ಕರೆಕ್ಟಾಗಿ ಕಾಣಿಸ್ತಿಲ್ಲ ನಿಮಗೆ, ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಟೇಸ್ಟೂ ತುಂಬ ಚೆನ್ನಾಗಿತ್ತು. ನೋಡಿ, ಚಿಕನ್ ಸಾರು ಮಾಡಿದ್ದೀವಿ, ಸ್ವಲ್ಪ ಮಾಡಿದ್ದೀನಿ, ಸ್ವಲ್ಪ ಸಾರು ಬೇಕು, ಹಾಗಾಗಿ ಸಾರಿದು ಅಂದರೆ. ಆಮೇಲೆ ಊಟ ಎಲ್ಲ ಆದಮೇಲೆ ಪಾನ್ ತಂದಿದ್ದರು, ಪಾನ್ ಹಾಕ್ಕೊಂಡು ನೈಟ್ ಊಟ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸಾರು ಊಟ ಮಾಡಿ ಪಾನ್ ಹಾಕ್ಕೊಂಡು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂಥೇಳಿ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಫಾರ್